ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬೆಳ್ಳಂಬೆಳಿಗ್ಗೆ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ಅಧಿಕಾರಿಗಳು ನಡೆಸಿದಂತಹ ದಾಳಿ, 30ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನ ನಡೆಸಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೇರಿದಂತ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆದಿರುವಂತಹ ದಾಳಿ, ಪರಮೇಶ್ವರ್ ಒಡೆತನದ ಕಾಲೇಜಿನ ಮೇಲೆ ಇಡಿ ದಾಳಿಯಾಗಿದೆ. 3 ಕಾಲೇಜಿನ ಮೇಲೆ ರೇಡ್ ಆಗಿದೆ. ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ತುಮಕೂರು ನಗರದ SSIT ಕಾಲೇಜ್, ಹೆಗ್ಗೆರೆ ಬಳಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ನೆಲಮಂಗಲದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಮೇಲೆ ಆಗಿರೋ ದಾಳಿ, ಇಡಿ ರೇಡ್. 9 ಕಾರ್ನಲ್ಲಿ 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಬಂದು ದಾಳಿ ನಡೆಸಿದ್ರು. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. 4 ವರ್ಷದ ಹಿಂದೆ ಇದೇ ಕಾಲೇಜಿನ ಮೇಲೆ ಐಟಿ ದಾಳಿಯಾಗಿತ್ತು. ತೆರಿಗೆ ಪಾವತಿ ವ್ಯತ್ಯಾಸ ಇರೋ ಹಿನ್ನೆಲೆ ಈ ದಾಳಿ ನಡೆದಿದೆ. ಐಟಿ ಟೀಮ್ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಆರೋಪದ ಹಿನ್ನೆಲೆ ದಾಳಿಯಾಗಿದೆ. ಈ ಹಿಂದೆ ಕೂಡ ದಾಳಿಯಾಗಿತ್ತು 4 ವರ್ಷದ ಹಿಂದೆ. ಐಟಿ ಮಾಹಿತಿಯ ಮೇರೆಗೆ ಇಡಿ ದಾಳಿ ಮಾಡಿರೋ ಶಂಕೆ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಕೊಟ್ಟಿರೋ ಬಿಗ್ ಶಾಕ್ ಇದು. ತೆರಿಗೆ ಪಾವತಿ ವ್ಯತ್ಯಾಸ ಹಿನ್ನೆಲೆ ಐಟಿ ಟೀಮ್ ದಾಳಿ ಮಾಡಿತ್ತು. ಈಗ ಐಟಿ ಮಾಹಿತಿಯ ಮೇರೆಗೆ ಇಡಿ ದಾಳಿ ಮಾಡಿರೋ ಅನುಮಾನ ಇದೆ. ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಆರೋಪದ ಹಿನ್ನೆಲೆ ಈ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ನಡೆಸಿರೋ ದಾಳಿ, 9 ವಾಹನಗಳಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದಿಳಿತಾರೆ. ಬೆಳಿಗ್ಗೆ ಪರಮೇಶ್ವರ್ ಒಡೆತನದ 3 ಕಾಲೇಜಿನ ಮೇಲೆ ರೇಡ್ ಬೀಳುತ್ತೆ. ಈಗ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳ ತಂಡ. ಇಡಿ ಬಿಗ್ ಶಾಕ್ ಇದು. 4 ವರ್ಷದ ಹಿಂದೆ ಇದೇ ಕಾಲೇಜಿನ ಮೇಲೆ ಐಟಿ ದಾಳಿಯಾಗಿತ್ತು. ಈಗ 4 ವರ್ಷದ ನಂತರ ಇಡಿ ದಾಳಿಯಾಗಿದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ತುಮಕೂರು ಹೆಗ್ಗೆರೆ ಬಳಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ನೆಲಮಂಗಲದಲ್ಲಿರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ತುಮಕೂರಿನಲ್ಲಿರೋ SSIT ಕಾಲೇಜ್, 3 ಕಾಲೇಜ್ಗಳ ಮೇಲೆ ದಾಳಿಯಾಗಿದೆ. 4 ವರ್ಷದ ಹಿಂದೆ ಐಟಿ ದಾಳಿಯಾಗಿತ್ತು. ಈಗ ಇಡಿ ದಾಳಿಯಾಗಿದೆ. ಕಾಲೇಜಿನ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. SSIT ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ತುಮಕೂರಿನ ಹೆಗ್ಗೆರೆಯಲ್ಲಿರೋದು. ಈ 3 ಕಾಲೇಜುಗಳ ಮೇಲೆ ಆಗಿರೋ ದಾಳಿ ಇದು. 9 ಕಾರಲ್ಲಿ ಬಂದಿದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರೆ. 3 ಕಾಲೇಜುಗಳಲ್ಲೂ ಕೂಡ ದಾಖಲೆಗಳನ್ನ ತೆಗೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಪರಮೇಶ್ವರ್ ಒಡೆತನದ ಕಾಲೇಜ್ಗಳಿದು. ತುಮಕೂರು, ಹೆಗ್ಗೆರೆ ಮತ್ತು ನೆಲಮಂಗಲದಲ್ಲಿರುವಂತಹ ಕಾಲೇಜ್ಗಳ ಮೇಲೆ ಏಕಕಾಲದಲ್ಲಾಗಿರೋ ದಾಳಿ. 3 ಕಡೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರೆ. 4 ವರ್ಷದ ಹಿಂದೆ ಐಟಿ ದಾಳಿಯಾಗಿತ್ತು. ತೆರಿಗೆ ಪಾವತಿ ವ್ಯತ್ಯಾಸ ಹಿನ್ನೆಲೆ ಈ ದಾಳಿಯಾಗಿದೆ. ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಆರೋಪದ ಹಿನ್ನೆಲೆ ದಾಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.